ತುಂಗಭದ್ರಾ ಜಲಾಶಯದ ಕ್ರಸ್ಗೇಟ್ ಡ್ಯಾಮೇಜ್ ಪ್ರಕರಣ ಸಂಬಂಧಪಟ್ಟಂತೆ ಮಧ್ಯರಾತ್ರಿಯಿಂದ ತುಂಗಭದ್ರಾ ನದಿಗೆ ನೀರು ಹರಿತಾ ಇದೆ. 11 ಗಂಟೆಗೆ ಇದು ಕಟ್ಟಾಗಿರೋದು. ಈಗ ಅಲ್ಲಿಂದನೂ ಕೂಡ ತುಂಗಭದ್ರಾ ನದಿಗೆ ನೀರು ಹರಿತಾ ಇದೆ. ಇವರಿಗೂ ತುಂಗಭದ್ರಾ ನದಿಗೆ 5ಕ್ಕೂ ಅಧಿಕ ಟಿಎಂಸಿ ನೀರು ಹರಿದಿದೆ. ಮಧ್ಯರಾತ್ರಿಯಿಂದನೂ ಕೂಡ ನಾವು ತೆಗೆದುಕೊಳ್ಳೋದಾದ್ರೆ ಇನ್ನು 50 ಟಿಎಂಸಿಗೂ ಅಧಿಕ ನೀರು ಹೊರಬಿಟ್ರೆ ಕಾಮಗಾರಿಗೆ ಅಲ್ಲಿವರೆಗೂ ಗೇಟ್ ದುರಸ್ತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಬಿಡಬೇಕಾಗುತ್ತೆ, ನೀರು ಬಿಟ್ರೇನೆ ಕಾಮಗಾರಿ ಮಾಡೋದಕ್ಕೆ ಸಾಧ್ಯ ಆಗೋದು. 2 ಲಕ್ಷ ಕ್ಯೂಸೆಕ್ನಷ್ಟು ನೀರು ತುಂಗಭದ್ರಾ ನದಿಗೆ ಬಿಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಅದೆಲ್ಲವೂ ಕೂಡ ತಜ್ಞರು ಡಿಸೈಡ್ ಮಾಡ್ತಾರೆ. ಅಧಿಕಾರಿಗಳ ಜೊತೆ ಸಭೆ ಬಳಿಕ ನೀರಿನ ಹೊರಹರಿವು ತೀರ್ಮಾನ ಮಾಡಲಾಗುತ್ತೆ. ಈಗಾಗಲೇ ರೈತರಿಗೆ ಆ ಭಾಗದಲ್ಲಿರೋರಿಗೆ ಚಿಂತೆ ಆಗಿದೆ. ಹೆಚ್ಚಿನ ನೀರು ಬಿಡಲೇಬೇಕು, ಇಲ್ಲದಿದ್ದರೆ ರಿಪೇರಿ ಕಾರ್ಯ ನಡೆಯೋದು ಕೂಡ ಬಹಳ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಸಾಧ್ಯವಾಗದಷ್ಟು ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಳ್ತಾರೆ, ತಜ್ಞರು ಏನು ಸೂಚಿಸ್ತಾರೆ, ಇದ್ರ ಬಗ್ಗೆ ಅವರು ಬಂದ ನಂತರ ಡಿಸೈಡ್ ಆಗುತ್ತೆ. ಸಭೆ ಕೂಡ ನಡೆಸ್ತಾರೆ ಇದು ಸಂಬಂಧಪಟ್ಟಂತೆ. ಅದಾದ ನಂತರ ಹೊರಹರಿವು ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಈ 69 ವರ್ಷಗಳಲ್ಲಿ ಈ ರೀತಿಯಾಗಿ ಆಗಿರಲಿಲ್ಲ. ಫಾರ್ ದ ವೆರಿ ಫಸ್ಟ್ ಟೈಮ್ ಈ ರೀತಿಯಾದಂಥ ಪರಿಸ್ಥಿತಿ ಬಂದಿದೆ. ಆ ಗೇಟ್ ಏನಿದೆ, ಆ ಕೊಂಡಿ ಗೇಟ್ ಕಟ್ ಆಗಿದೆ. ಇದರಿಂದ ನಮಗೆ ನೀರು ಲಾಸ್ ಆಗ್ತಿದೆ ಅಂತಲೇ ಹೇಳಬಹುದು. ತುಂಗಭದ್ರಾ ಜಲಾಶಯದ ಕ್ರಸ್ಗೇಟ್ ಡ್ಯಾಮೇಜ್ ಪ್ರಕರಣ ಸಂಬಂಧಪಟ್ಟಂತೆ ಮಧ್ಯರಾತ್ರಿಯಿಂದ ತುಂಗಭದ್ರಾ ನದಿಗೆ ನೀರು ಹರಿತಾ ಇದೆ. 11 ಗಂಟೆಗೆ ಇದು ಕಟ್ಟಾಗಿರೋದು. ಈಗ ಅಲ್ಲಿಂದನೂ ಕೂಡ ತುಂಗಭದ್ರಾ ನದಿಗೆ ನೀರು ಹರಿತಾ ಇದೆ. ಇವರಿಗೂ ತುಂಗಭದ್ರಾ ನದಿಗೆ 5ಕ್ಕೂ ಅಧಿಕ ಟಿಎಂಸಿ ನೀರು ಹರಿದಿದೆ. ಮಧ್ಯರಾತ್ರಿಯಿಂದನೂ ಕೂಡ ನಾವು ತೆಗೆದುಕೊಳ್ಳೋದಾದ್ರೆ ಇನ್ನು 50 ಟಿಎಂಸಿಗೂ ಅಧಿಕ ನೀರು ಹೊರಬಿಟ್ರೆ ಕಾಮಗಾರಿಗೆ ಅಲ್ಲಿವರೆಗೂ ಗೇಟ್ ದುರಸ್ತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಬಿಡಬೇಕಾಗುತ್ತೆ, ನೀರು ಬಿಟ್ರೇನೆ ಕಾಮಗಾರಿ ಮಾಡೋದಕ್ಕೆ ಸಾಧ್ಯ ಆಗೋದು. 2 ಲಕ್ಷ ಕ್ಯೂಸೆಕ್ನಷ್ಟು ನೀರು ತುಂಗಭದ್ರಾ ನದಿಗೆ ಬಿಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಅದೆಲ್ಲವೂ ಕೂಡ ತಜ್ಞರು ಡಿಸೈಡ್ ಮಾಡ್ತಾರೆ. ಅಧಿಕಾರಿಗಳ ಜೊತೆ ಸಭೆ ಬಳಿಕ ನೀರಿನ ಹೊರಹರಿವು ತೀರ್ಮಾನ ಮಾಡಲಾಗುತ್ತೆ. ಈಗಾಗಲೇ ರೈತರಿಗೆ ಆ ಭಾಗದಲ್ಲಿರೋರಿಗೆ ಚಿಂತೆ ಆಗಿದೆ. ಹೆಚ್ಚಿನ ನೀರು ಬಿಡಲೇಬೇಕು, ಇಲ್ಲದಿದ್ದರೆ ರಿಪೇರಿ ಕಾರ್ಯ ನಡೆಯೋದು ಕೂಡ ಬಹಳ ಕಷ್ಟ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಸಾಧ್ಯವಾಗದಷ್ಟು ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಳ್ತಾರೆ, ತಜ್ಞರು ಏನು ಸೂಚಿಸ್ತಾರೆ, ಇದ್ರ ಬಗ್ಗೆ ಅವರು ಬಂದ ನಂತರ ಡಿಸೈಡ್ ಆಗುತ್ತೆ. ಸಭೆ ಕೂಡ ನಡೆಸ್ತಾರೆ ಇದು ಸಂಬಂಧಪಟ್ಟಂತೆ. ಅದಾದ ನಂತರ ಹೊರಹರಿವು ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಈ 69 ವರ್ಷಗಳಲ್ಲಿ ಈ ರೀತಿಯಾಗಿ ಆಗಿರಲಿಲ್ಲ. ಫಾರ್ ದ ವೆರಿ ಫಸ್ಟ್ ಟೈಮ್ ಈ ರೀತಿಯಾದಂಥ ಪರಿಸ್ಥಿತಿ ಬಂದಿದೆ. ಆ ಗೇಟ್ ಏನಿದೆ, ಆ ಕೊಂಡಿ ಗೇಟ್ ಕಟ್ ಆಗಿದೆ. ಇದರಿಂದ ನಮಗೆ ನೀರು ಲಾಸ್ ಆಗ್ತಿದೆ ಅಂತಲೇ ಹೇಳಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.